ನಿಮ್ ಹೊಟ್ಟೆಲ್ ಏನು ಬಚ್ಚಿಟ್ಕೊಳಲ್ಲ ಅಲ್ವಾ? ನೀವ್ ಇಷ್ಟ ದಿನ ಸೀಕ್ರೆಟ್ಸ್ ನ ಬಚ್ಚಿಟ್ಟಿದ್ರಿ ಅಂದ್ರೆ ನೀವು ತುಂಬಾ ಗ್ರೇಟ್ ಅಪ್ಪ. ಏಯ್, ಈಗ ನೀನ್ ನನ್ನ ಹೊಗಳದ ಬೈದೆ. ಇದೇನ್ ಚೆನ್ನಾಗಿಲ್ಲ ಅಂಕಲ್. ನಿಮ್ಗೆಲ್ಲ ಗೊತ್ತಿದ್ರು ಕೂಡ ಏನು ಗೊತ್ತಿಲ್ದಿರ ಹಾಗೆ ನಾಟಕ ಮಾಡಿದ್ರಿ, ನಮಗೆ ನೋವು ಕೊಟ್ರಿ. ಅದೆಲ್ಲ ಕಣೋ ಅಭಿ, ನಿಮ್ಮಿಂದ ನಮ್ಮಮ್ಮ ಎಷ್ಟು ಸಫರ್ ಆದ್ಲು ಗೊತ್ತಾ? ನಾವು ಮನೆ ಬಿಟ್ಟು ದೇವಸ್ಥಾನದಲ್ಲಿ ಒಂದು ದಿನ ಇದ್ವಿ. ನಮ್ಮಮ್ಮ ನಿದ್ದೆ ಮಾಡಿದೆ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಅದೆಲ್ಲ ನಿಮ್ಮಿಂದನೇ ಅಲ್ವಾ? ಸಾರಿ ಅಭಿ, ಸಾರ್ಗೋಸ್ಕರ ತಪ್ಪಲಿಲ್ಲ. ಬೇಕು ಅಂದರೆ ಈಗಲೇ ನಿಮ್ಮ ಅಮ್ಮನ ಹತ್ರ ಸಾರಿ ಕೇಳ್ತೀನಿ. ಏನ್ರಿ ಜಾನಕಿ ಅವರೇ, ಜಾನಕಿ ಅವರೇ, ಜಾನಕಿ ಅವರೇ. ಏನ್ರಿ ಅದಕ್ಕೆ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಅಭಿ ಹೇಳ್ದ. ಇವಾಗೇನಾದ್ರೂ ನೀವ್ ಈ ವಿಷಯ ಹೇಳಿದ್ರೆ ಅವ್ರು ಬೇರೆ ತರಾನೇ ಅನ್ಕೋಬಹುದು. ನಿಧಾನವಾಗಿ ನಾನೇ ಹೇಳ್ತೀನಿ. ಅದೆಲ್ಲ ಮೀನಾಕ್ಷಿ, ಅವ್ರು ನನಗೆ ಗೊತ್ತು. ದೇವಿಪುರದಲ್ಲಿ ಅವ್ರ ಜೊತೆ ಮಾತಾಡಿದ್ದೀನಿ. ಅಲ್ಲಿ ಮಾತಾಡಿರೋದ್ ಬೇರೆ, ಇಲ್ಲಿ ಈ ವಿಷಯ ಹೇಳೋದ್ ಬೇರೆ. ನಾನ್ ಮಾತಾಡ್ತೀನಿ ಅಂದೆ ಅಲ್ವಾ? ಹೌದು ಮೀನಾಕ್ಷಿ, ನೀನು ಹೇಳೋದು ಒಳ್ಳೇದೇ. ಸಮಯ ನೋಡ್ಕೊಂಡು ಎಲ್ಲ ವಿಷಯನೂ ನೀನೇ ಹೇಳ್ಬಿಡು. ಸಾರಿ ಅಭಿ, ಇನ್ನು ಯಾವತ್ತೂ ಈಗ ಆಗಲ್ಲ. ನಿಮಗೆ ನೋವು ಕೊಡೋ ಯಾವ ಕೆಲಸನೂ ಮಾಡಲ್ಲ, ಪ್ರಾಮಿಸ್. ನಡೀರಿ ಒಳಗಡೆ. ನಿಂಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿತ್ಯ? ಜೈ ಏನಾಗಿದ್ದಾನೆ, ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ನಾವೆಲ್ಲ ಟೆನ್ಷನ್ ಮಾಡ್ಕೋತಾ ಇದ್ರೆ ಜೈ ಬಗ್ಗೆ ಗೊತ್ತಿದ್ದು ಕೂಡ ನೀನ್ ಸೈಲೆಂಟ್ ಆಗಿದ್ಯಾ? ಸಾರಿ ಮಾಮ್, ಜೈಗೋಸ್ಕರ ಸೈಲೆಂಟ್ ಆಗಿರ್ಬೇಕಾಗಿ ಬಂತು. ನಮ್ಗೊಂದ್ ಮಾತು ಹೇಳ್ಬೋದಿತ್ತಲ್ಲಮ್ಮ. ಇಲ್ಲ ಆಂಟಿ, ಇದು ಜೈ ಆರ್ಡರ್. ಸೀಕ್ರೆಟ್ ಆಪರೇಷನ್ ಪೂರ್ತಿ ಆಗೋವರೆಗೂ ಯಾರಿಗೂ ಗೊತ್ತಾಗಬಾರ್ದು ಅಂತ. ಓಕೆ ನಿತ್ಯ, ಕಡೆ ಪಕ್ಷ ಫ್ಯಾಮಿಲಿಗೆ ಹೇಳ್ಬೇಕು ಅಂತಾನೂ ಅನಿಸ್ಲಿಲ್ವಾ? ಎಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ. ಮುಖ್ಯವಾಗಿ ಅಜ್ಜಿ ಹೆಲ್ತ್ ವಿಷಯದಲ್ಲಿ ಎಷ್ಟು ಅಪ್ಸೆಟ್ ಆಗಿದ್ವಿ. ಎಲ್ಲಾನು ನೋಡ್ತಾ ನೀನ್ ಸುಮ್ಮನೆ ಇದ್ರೆ ಹೇಗೆ? ಒಂದು ಮಾತು ಹೇಳಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಮಾಮ್, ಇನ್ಫ್ಯಾಕ್ಟ್ ಜೈ ಬಗ್ಗೆ ನನಗೂ ಫಸ್ಟ್ ಏನೂ ಗೊತ್ತಿರಲಿಲ್ಲ ಮಾಮ್. ನಾಣಿ ಮೇಲೆ ಡೌಟ್ ಬಂದು ಎನ್ಕ್ವೈರಿ ಮಾಡಿದೆ, ಆವಾಗ ಗೊತ್ತಾಯ್ತು. ನಾಣಿ ಏನೂ ಹೇಳಿಲ್ಲ, ನಾನೇ ತಿಳ್ಕೊಂಡೆ. ಅಂದ್ರೆ ನಾಣಿಗೆ ಮೊದ್ಲಿಂದಾನೂ ಗೊತ್ತು ಅಂತಾಯ್ತು? ಫಸ್ಟ್ ಇಂದನೂ ಗೊತ್ತು ಆಂಟಿ. ಜೈ ಆಪರೇಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ನಾಣಿಗೆ ಎಲ್ಲ ವಿಷಯನೂ ಹೇಳಿದ್ದ. ಒಂದ್ ರೀತಿಲಿ ಜೈ ತೆರೆ ಹಿಂದೆ ಆಪರೇಷನ್ ಮಾಡ್ತಿದ್ರೆ ತೆರೆ ಮುಂದೆ ನಾಣಿಯವರು ಏನೂ ಗೊತ್ತಿಲ್ಲಿರೋ ಹಾಗೆ ನಟಿಸ್ತಾ ಜೈಗೆ ಹೆಲ್ಪ್ ಮಾಡ್ದ. ನಮ್ಮೆಲ್ಲರನ್ನೂ ಸೇವ್ ಮಾಡ್ತಾ ಬಂದ. ಚಂದ್ರಿಕಾ, ಒಟ್ಟಿನಲ್ಲಿ ನಮ್ಮನ್ನ ಬಕ್ರ ಮಾಡಿದ್ರು ಅಂತ ಆಯ್ತು. ಅಷ್ಟೇ ಅಲ್ವಾ, ನಾವೇನೋ ಆಟ ಆಡಿದ್ವಿ ಅನ್ಕೊಂಡ್ರೆ, ಆದ್ರೆ ಪೂರ್ತಿ ಆಟ ನಾಣಿ ನಿತ್ಯ ಆಡಿದ್ರು. ನಮ್ಗೆ ಎಂತ ಮೋಸ ಮಾಡಿದೆ ಚಂದ್ರಿಕಾ. ಏನ್ ಗೊತ್ತಿಲ್ದಿರೋ ಹಾಗೆ ಎಷ್ಟು ಓವರ್ ಆಕ್ಟಿಂಗ್ ಮಾಡಿದ್ರು. ಬಕ್ರಾಗಳ ತರ ಇಬ್ರು ಅದನ್ನೆಲ್ಲ ನಿಜ ಅಂತ ನಂಬಿದ್ವಿ. ನಮ್ ಮುಂದೆ ಪರ್ಫಾರ್ಮೆನ್ಸ್ ಮಾಡಿದ್ರು ಕಂಡು ಹಿಡಿಯೋಕಾಗ್ಲಿಲ್ಲ. ಜೈ ಮಾಡಿರೋ ಸಾಹಸ ಕೇಳ್ತಿದ್ರೆ ಕೈ ಕಾಲೆಲ್ಲ ನಡುಗ್ತಿದ್ಯಮ್ಮ. ಈ ಕೆಲಸದಲ್ಲಿ ಜೈ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ ನೆನ್ಸ್ಕೊಳ್ತಿದ್ರೆ ಭಯ ಆಗ್ತಾ ಇದೆ. ಇಲ್ಲ ಆಂಟಿ, ಜೈಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗೆ ಮೊದಲಿಂದನೂ ಇತ್ತು. ಅದಕ್ಕೆ ಧೈರ್ಯವಾಗಿದ್ದೆ. ನೀನು ದೆವ್ವ ಕಣೆ, ನಿನ್ಗೆ ಧೈರ್ಯ ಇಲ್ದೇನೆ ಹೇಗಿರುತ್ತೆ? ಎಲ್ರನ್ನು ನೀನೇ ಅಲ್ವಾ ಭಯಪಡಿಸೋದು? ಇದು ಬರೀ ದೆವ್ವ ಅಲ್ಲ, ರಕ್ತ ಪಿಶಾಚಿ, ಕೊಳ್ಳಿ ದೆವ್ವ, ಬ್ರಹ್ಮರಾಕ್ಷಸಿ. ತಕ್ಷಣ ಈ ವಿಷಯ
ಮುಗಿಸ್ಕೊಂಡು ಬರ್ತೀನಿ. ಚಂದ್ರಿಕಾ, ಈ ಪಿಶಾಚಿ ಏನೋ ಕೆಲಸ ಇದೆ ಅಂತಿದ್ದಾಳೆ. ಅದು ನಮ್ ಜೊತೆ ಅಲ್ಲಲ್ವಾ? ನಮ್ಮನ್ನೇ ನೋಡಿ ಹೇಳಿದ್ದಲ್ವಾ, ನಮ್ ಜೊತೆನೇ ಆಗಿರುತ್ತೆ. ರಾಮಕೃಷ್ಣ ಅವರೇ, ಚಂದ್ರಿಕಾ ಅವರೇ, ನಾನು ಹೊರಡ್ತೀನಿ ಇವಾಗ. ನಿತ್ಯನೂ ಕರ್ಕೊಂಡು ಹೋಗಿ. ಅವಳೇನೋ ಕೆಲಸ ಇದೆ ಅಂತ ಹೇಳಿದ್ಲಲ್ವಾ? ಏನಮ್ಮ ಅಷ್ಟು ಅರ್ಜೆಂಟ್ ಕೆಲಸ? ರೆಸ್ಟ್ ತಗೋಬಹುದು ಅಲ್ವಾ? ನನ್ ರೆಸ್ಟ್ ಬಗ್ಗೆ ನಿಮಗ್ ಯಾಕೆ ಅಷ್ಟು ಇಂಟ್ರೆಸ್ಟ್ ಅಂಕಲ್? ಜೈ ವಿಷಯನ ನಮ್ಮ ಹತ್ರ ಮುಚ್ಚಿಟ್ಟು ಸುಸ್ತಾಗಿರ್ತೀಯ ಅಂತ ಹಾಗೆ ಹೇಳಿದ್ರಮ್ಮ. ಓಕೆ ನಿತ್ಯ, ಬಾಯ್. ಬಾಯ್ ಮಾಮ್. ಸರಿನಮ್ಮ, ನೀನ್ ಕೆಲ್ಸ ನೋಡ್ಕೋ, ನಾನು ಅಜ್ಜಿ ಹತ್ರ ಹೋಗ್ತೀನಿ. ಅಜ್ಜಿಗೆ ಪ್ರಜ್ಞೆ ಬಂತಾ? ಇಲ್ಲ ಮೇಡಮ್, BP ಅಪ್ ಅಂಡ್ ಡೌನ್ ಆಗ್ತಾ ಇದೆ. ಮಧ್ಯಾಹ್ನ ಡಾಕ್ಟರ್ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಕಂಡೀಷನ್ ಹೀಗೆ ಇದ್ರೆ ನಾಳೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಅಗತ್ಯ ಇಲ್ಲಮ್ಮ, ನಾಳೆ ಅಜ್ಜಿಯವ್ರ ಮೊಮ್ಮಗ ಬರ್ತಿದ್ದಾನೆ. ಅಜ್ಜಿಯವ್ರಿಗೆ ಅವನನ್ನ ಮೀರಿದ ಮೆಡಿಸಿನ್ ಇಲ್ಲ. ಇವ್ರಿಗೆ ಪ್ರಜ್ಞೆ ಬಂದ್ರೆ ನನಗೆ ಹೇಳು. ಆಯ್ತು ಮೇಡಮ್. ಏನದ್ಕೆ ನೀವ್ ಹೇಳ್ತಿರೋದು? ಹೌದು ಅದಕ್ಕೆ ಜೈ ಸರ್ ಕೆಲವು ದಿನ ಮಿಸ್ ಆಗ್ತಾರೆ ಅನ್ನೋ ವಿಷಯ ನಮ್ಮ ಯಜಮಾನ್ರಿಗೆ ಮೊದಲೇ ಗೊತ್ತಿತ್ತು. ಮತ್ತೆ ನಮ್ಮ ಹತ್ರ ಈ ವಿಷಯ ಯಾಕೆ ಹೇಳಿಲ್ಲ? ಕೆಲವು ಕಾರಣಗಳಿಂದ ಜೈ ಸರೇ ಹೇಳ್ಬೇಡ ಅಂದ್ರಂತೆ. ಪಾಪ, ಅದರಿಂದ ನೀವು ತುಂಬಾ ಕಷ್ಟ ಪಡ್ತಿದ್ದೀರಾ ಅಂತ ನಮ್ಮ ಯಜಮಾನ್ರು ನಿಮ್ಮ ಹತ್ರ ಕ್ಷಮೆ ಕೇಳಕ್ ಹೇಳಿದ್ರು. ಅಯ್ಯಯ್ಯೋ, ಹಾಗೇನೂ ಇಲ್ಲ ಅದಕ್ಕೆ. ಯಾವ ಕಾರಣದಿಂದ ಅವರು ಹಾಗೆ ಬಚ್ಚಿಟ್ಕೊಳ್ಳೋ ಹಾಗಾಯ್ತೋ ನಮಗ್ ಗೊತ್ತಿಲ್ಲ ಅಲ್ವಾ? ಈ ವಿಷಯನ ಅವರೇ ಸ್ವತಃ ನಿಮ್ಮ ಹತ್ರ ಬಂದು ಹೇಳ್ಬೇಕು ಅಂತಿದ್ರು. ಆದ್ರೆ ನೀವ್ ಏನ್ ಅನ್ಕೋತಿರೋ ಏನೋ ಅಂತ ನಾನೇ ಕ್ಷಮೆ ಕೇಳಕ್ ಬಂದೆ. ನಡ್ದೋಗಿರೋದ್ರ ಬಗ್ಗೆ ನಾನೇನ್ ಅನ್ಕೋತೀನಿ ಅದಕ್ಕೆ. ಆದ್ರೂ ಅಷ್ಟು ದುಡ್ಡಿರೋರು ಪಡೋ ಕಷ್ಟಕ್ಕೆ ಹೋಲ್ಸಿದ್ರೆ ನಾವು ಪಡೋ ಕಷ್ಟ ಎಷ್ಟು? ಇಲ್ಲಮ್ಮ, ಅವನಿಂದ ನಾವು ಪಟ್ಟಿರೋ ಕಷ್ಟನ ನೀನು ಮರಿಬೋದು, ನಾನು ಮರೆಯಲ್ಲ. ಏನು ತಪ್ಪು ಮಾಡಿಲ್ಲ ಅಂದ್ರು ಕಳ್ರಾಗ ಓಡೋದ್ವಿ, ದೇವಸ್ಥಾನದಲ್ಲಿ ಉಳ್ಕೊಂಡ್ವಿ. ನೀನು ರಾತ್ರಿ ಎಲ್ಲ ನಿದ್ದೆ ಮಾಡ್ದೇನೆ ದುಃಖ ಪಟ್ಟೆ. ಇದೆಲ್ಲ ಅವನಿಂದಾನೆ. ನಿಜಾನೇ ಅಬ್ಬಿ, ಆದ್ರೆ ನಿನ್ಗೆ ಇನ್ನೊಂದು ನಿಜ ಕೂಡ ಹೇಳ್ಬೇಕು. ಈಗಷ್ಟೇ ಅಂಕಲ್ ಹೇಳಿದ್ರು. ಅದೇನಂದ್ರೆ ಜೈ ಸರ್ ನಮ್ಮ ಹತ್ರ ಹೇಳ್ದೇನೆ ಬಚ್ಚಿಟ್ಕೊಳ್ಳೋಕ್ ಕಾರಣ ದಿವ್ಯಾ ಅಂತೆ. ಅವ್ರು ಬಚ್ಚಿಟ್ಕೊಳ್ಳೋದಿಕ್ಕೆ ನಾನು ಕಾರಣನ ಆಂಟಿ? ಹೌದಂತಮ್ಮ. ಒಂದಿನ ಜೈ ಸರ್ ನೀನು ಅಂಕಲ್ ಕಾರಲ್ಲಿ ಹೋಗ್ತಿದ್ರಂತಲ್ವಾ, ಆವಾಗ ಹಲೋ, ವಾಟ್? ನೋ ನೀಡ್, ನಾನೇ ಅಲ್ಲಿಗೆ ಬರ್ತಾ ಇದ್ದೀನಿ. ವಿತಿನ್ 10 minutes ಐ ವಿಲ್ ಬಿ ದೇರ್. ಓಕೆ, ಬಾಯ್. ಡ್ರೈವರ್, ಕಾರ್ ನಿಲ್ಸು. ಏನಾಯ್ತು ಸರ್? ನಾಣಿ, ಬೇರೆ ಕಾರ್ ಅರೇಂಜ್ ಮಾಡ್ತೀನಿ. ನೀನು ದಿವ್ಯನ್ ಕರ್ಕೊಂಡು ಮನೆಗೆ ಹೋಗು. ನಾನು ಈವ್ನಿಂಗ್ ಬರ್ತೀನಿ. ಯಾಕೆ ಸರ್? ಟೆನ್ಷನಲ್ಲಿ ಇದ್ರೆ ಏನು ನಡೀತು ಸರ್? ನಿನಗೆ ಎಲ್ಲ ವಿವರಗಳನ್ನು ಆಮೇಲೆ ಹೇಳ್ತೀನಿ ನಾಣಿ. ದಿವ್ಯ ಹುಷಾರು. ಬಂಗಾರ, ನೀನು ಅಂಕಲ್ ಜೊತೆ ಮನೆಗೆ ಹೋಗು. ಏನಾಯ್ತ್ರಿ? ಏನಾದ್ರೂ ಪ್ರಾಬ್ಲಮ್? ನೀನಿರ್ಬೇಕಾದ್ರೆ ನನಗೆ ಯಾವ ಪ್ರಾಬ್ಲಮ್ ಬಂಗಾರ? ಹಾಗೆ ದಿವ್ಯಾಗ್ ಹುಷಾರಾಗಿರೋ ಅಂತ ಹೇಳಿ ನಗ್ತಾ ಯಾರಿಗೂ ಹೇಳ್ದೆ ಹೋದ ಜೈಸರ್ ಬಚ್ಚಿಟ್ಕೊಂಡಿದ್ದು ಅವ್ರು ಏನ್ ಮಾಡಿದ್ರು ನೀವು ಟಿವಿಲಿ ಪೇಪರಲ್ಲಿ ನೋಡೇ ಇರ್ತೀರಾ ಅಲ್ವಾ? ತನ್ನ ಪ್ರಾಣನೇ ಪಣಕ್ಕಿಟ್ಟು ಒಂದು ದೊಡ್ಡ ಗ್ಯಾಂಗ್ ನ ಹಿಡಿದ್ರಂತೆ. ಒಂದ್ ಕಡೆ ನಿಮ್ಮನ್ನ, ಇನ್ನೊಂದ್ ಕಡೆ ತನ್ನ ಕುಟುಂಬನ ಕಾಪಾಡ್ಕೊಳ್ಳೋಕೆ ಆ ಗ್ಯಾಂಗ್ ಜೊತೆ ಯುದ್ಧ ಮಾಡಿದ್ರಂತೆ. ಅವತ್ತು ದಿವ್ಯಾ ಸರ್ ಜೊತೆ ಇರ್ಲಿಲ್ಲ ಅಂದಿದ್ರೆ ಕತೆ ಬೇರೆನೇ ಇರ್ತಿತ್ತು. ಆ ಗ್ಯಾಂಗ್ ದಿವ್ಯಾನ ಏನ್ ಮಾಡುತ್ತೋ ಅನ್ನೋ ಭಯದಿಂದ ಸರ್ ದಿವ್ಯಾನ ನಮ್ ಯಜಮಾನ್ರ ಜೊತೆ ಕಳಿಸ್ಕೊಟ್ಟು ಆಮೇಲೆ ಆ ಗ್ಯಾಂಗ್ಗೆ ಸಿಗ್ದ ಹಾಗೆ ತಪ್ಪಿಸ್ಕೊಂಡ್ರಂತೆ. ಇದೆಲ್ಲ ನಮ್ ಯಜಮಾನ್ರು ಹೇಳ್ತಿದ್ರೆ ಮೈ ನಡುಕ ಬಂದ್ಬಿಡ್ತು. ಅದಕ್ಕೆ ನಮ್ಗೋಸ್ಕರ ಜೈಸರ್ ಅಷ್ಟು ರಿಸ್ಕ್ ತಗೊಂಡಿದ್ದಾರೆ.
ನಿಜಾನೇ ಅದಕ್ಕೆ ಅವ್ರದ್ದು ಎಷ್ಟು ದೊಡ್ಡ ಮನ್ಸಾಗಿರ್ಬೇಕು. ನಮ್ಮಂತವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂತ ಒಳ್ಳೆ ಮನ್ಸು ಕೆಲವರಿಗೆ ಮಾತ್ರ ಇರುತ್ತೆ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋರು ನಿಜವಾಗ್ಲೂ ದೇವ್ರು. ಜೈ ಸರ್ ದೇವ್ರು. ಹೌದಮ್ಮ, ಅವ್ರ ನೋಡಿದ್ರೆ ದೇವ್ರ ಹಾಗೆ ಕಾಣಿಸ್ತಾರೆ. ಅಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಜೈ ಸರ್ ಈಗ್ಲೇ ಅಲ್ಲಮ್ಮ, ಯಾವಾಗ್ಲೂ ದೇವ್ರೆ. ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಯಾರಿಗ್ ಯಾವ ಕಷ್ಟ ಬಂದ್ರೂ ತೀರ್ಸಿದ್ದಾರೆ. ಅವ್ರ ಹತ್ರ ಕೆಲಸ ಮಾಡೋ ಪ್ರತಿ ಮನೆಯಲ್ಲೂ ಅವ್ರ ಫೋಟೋ ಇದೆ. ಅವ್ರು ಎಲ್ಲಾರ ಹೃದಯದಲ್ಲೂ ಇರ್ತಾರೆ. ಅವ್ರ ಹೆಸರನ್ನ ನೆನೆಸ್ಕೊಳ್ದೆ ಇರೋರೇ ಇಲ್ಲ. ಅದಕ್ಕೆ ಆಂಟಿ ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ಅದಕ್ಕೆ ಅವ್ರನ್ನ ದಿನ ನೋಡ್ಬೇಕು ಅನ್ಸುತ್ತೆ, ಅವ್ರ ಹತ್ರಕ್ಕೆ ಹೋಗ್ಬೇಕು ಅನ್ಸುತ್ತೆ. ನಿಮ್ಗೊಂದು ವಿಷಯ ಗೊತ್ತಾ ಅದಕ್ಕೆ? ಜೈ ಸರ್ ಹೋಗಿರೋದಕ್ಕೆ ಕಾರಣ ಗಂಗಾ ಮೇಡಮ್ ಅವರು. ಜೈ ಸರ್ನ ಬದಲಾಯಿಸಿದ್ದು ಆ ದೇವತೆನೆ. ಶ್ರೀಮಂತ ಮನೇಲಿ ಹುಟ್ಟಿ ಬಡವರ ಮನೇಲಿ ಬೆಳೆದು ವಾಪಸ್ ಶ್ರೀಮಂತರ ಮನೆಗೆ ಸೇರಿದ ಆ ಮಹಾತಾಯಿ ಜೈ ಸರ್ನ ಮನುಷ್ಯನಾಗೆ ಬದಲಾಯಿಸಿದ್ರಂತೆ. ಮನುಷ್ಯರ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಿದ್ರಂತೆ. ಈಗಷ್ಟೇ ನಮ್ಮ ಯಜಮಾನ್ರೇನೆ ಈ ವಿಷಯ ಹೇಳಿದ್ರು. ಪಾಪ ಸತ್ತೋಗಿ ಯಾವ ಲೋಕದಲ್ಲಿದ್ದಾಳೋ ಆ ಮಹಾತಾಯಿ. ಜೈಸರ್ನ ದೇವರಾಗಿ ಬದಲಾಯಿಸಿರೋ ಘನತೆ ಆ ದೇವತೆಗೆ ಸಿಗುತ್ತಂತೆ. ಅವ್ರಿಗೆ ಕೈ ಮುಗಿಬೇಕು. ಯಾವ್ದು ಏನೇ ಆದ್ರೂ ಕೊನೆಗೆ ಒಳ್ಳೇದೇ ಆಯ್ತು. ಅದಕ್ಕೆ ಇನ್ ಯಾವ ಸಮಸ್ಯೆನೂ ಇಲ್ಲ. ನಾಳೆ ಜೈಸರ್ ಬರ್ತಿದ್ದಾರೆ. ನಮ್ಮೆಲ್ಲರಿಗೂ ಹಬ್ಬ, ಸಂಭ್ರಮ ದಿನ. ಇನ್ನು ನಾವೆಲ್ಲರೂ ನಿಶ್ಚಿಂತೆಯಿಂದ ಇರ್ಬೋದು, ಆನಂದವಾಗಿರ್ಬೋದು. ಚಂದ್ರಿಕಾ, ಈ ಕಥೆಯಲ್ಲಿ ನಾವು ಕಮಿಡಿಯನ್ಸ್ ಅಂದ್ಕೊಂಡಿದ್ವಿ, ಆದ್ರೆ ಈ ದರಿದ್ರ ಜೀವನಕ್ಕೆ ಆಟೋಕೊಂಡು ಲೆಕ್ಕಕ್ಕಿರಲ್ಲ ಅಂತ ಕನ್ಸಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ. ಜೈ, ನಿತ್ಯ, ನಾಣಿ ಸೇರಿ ನಮ್ಮನ್ನ ಬಫೂನ್ಸ್ ಆಗಿ ಮಾಡಿದ್ರು. ಏನು ಗೊತ್ತಿಲ್ದಿರೋಂತ ಪೆದ್ರನಾಗ್ ಮಾಡಿದ್ರು. ಏನಿದು, ನಮ್ ಹಿಂದೆ ಇಂಥ ಕ್ರೈಮ್ ಸ್ಟೋರಿ ನಡೀತಿದ್ರೆ ನಮ್ಗೆ ಸಾಸಿವೆಷ್ಟು ಕೂಡ ಅನುಮಾನ ಬರ್ಲಿಲ್ವಲ್ಲ? ಯಾಕೆ ನಾವು ಅಷ್ಟೊಂದು ದೊಡ್ಡ್ರಾ? ನಿತ್ಯ, ನಾಣಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಿ ನಮ್ಮನ್ನ ಮೆಸ್ಮನೈಸ್ ಮಾಡಿದ್ರು. ಏನೇ ಆದ್ರೂ ನಾವು ಸ್ವಲ್ಪನಾದ್ರೂ ಜಾಣ್ಮೆಯಿಂದ ಇರ್ಬೇಕಾಗಿತ್ತು ಚಂದ್ರಿಕಾ. ಇನ್ಮೇಲಾದ್ರೂ ಪಾತ್ರಧಾರಿಗಳಾಗಿ ಅಲ್ದೇನೆ ಸೂತ್ರಧಾರಿಗಳಾಗಿ ಇರ್ಬೇಕು. ಖಂಡಿತ ಇರ್ತೀವಿ. ಜೈ ಮಿಸ್ ಆಗಿರೋ ವಿಷಯ ಎಲ್ಲಾರ್ಗೂ ಗೊತ್ತು. ಆ ಉಂಗ್ರದ ಕತೆ ಯಾರಿಗೂ ಗೊತ್ತಿಲ್ಲ. ಆ ಸ್ಟೋರಿಗೆ ನಾವೇ ಹೀರೋ, ಹೀರೋಯಿನ್. ಮತ್ತೆ ವಿಲನ್ ಯಾರು? ಏನ್ ಬಾಯೋ ಪೌಡ್ರು ನಿಮ್ದು? ಈಗ ಹೇಳಿದ್ರೋ ಇಲ್ವೋ ಹಾಗೆ ಡೋರ್ ಬಡಿತಿದ್ದಾಳೆ. ಅಂದ್ರೆ ವಿಲನ್ ಬದಲು ಅಂತೀಯಾ? ಡೌಟ್ ಏನಿದೆ, ಆ ದೆವ್ವನೇ ಬಂದಿರ್ತಾಳೆ. ಬನ್ನಿ. ಡೋರ್ ತೆಗ್ಯಕ್ಕೆ ಇಷ್ಟೊತ್ತು ಯಾಕೆ? ಜೈ ಬಗ್ಗೆ ನಮ್ಮ ಹತ್ರ ಹೇಳೋದಕ್ಕೆ ನಿನ್ಗೆ ಇಷ್ಟು ಟೈಮ್ ಯಾಕೆ ಹಿಡಿತಮ್ಮ? ಅದಕ್ಕೂ ಇದಕ್ಕೂ ಸಂಬಂಧ ಏನು? ನಮಗ್ ಗೊತ್ತಿರೋ ಎಲ್ಲಾ ಸೀಕ್ರೆಟ್ಟು ನಿನಗೆ ಹೇಳಿದ್ವಿ. ನೀನೇನೋ ಜೈ ಬಗ್ಗೆ ಗೊತ್ತಿದ್ರು ಕೂಡ ನಮ್ಗೆ ಹೇಳ್ದೇನೆ ನಮ್ಮನ್ನ ಫೂಲ್ಸ್ ಆಗಿ ಮಾಡ್ದೆ. ಫ್ರೆಂಡ್ಶಿಪ್ ಅಂದ್ರೆ ಇದೆ ನಿತ್ಯ. ಕೆಲವೊಂದು ಹೇಳ್ಬೇಕು, ಕೆಲವೊಂದು ಹೇಳ್ಬಾರ್ದು. ಆಗ್ಲಮ್ಮ, ಇನ್ಮೇಲಿಂದ ನಿನ್ಗೂ ಕೂಡ ನಾವು ಕೆಲವೊಂದು ಹೇಳಲ್ಲ. ಹೇಳ್ಬೇಕಾಗಿರೋ ಟೈಮ್ ಬಂದಾಗ ಮಾತ್ರ ಹೇಳ್ತೀವಿ. ಓಕೆ, ಹಾಗಾದ್ರೆ ಆ ರಿಂಗ್ ಸ್ಟೋರಿ ಏನು ಅಂತ ಹೇಳಿ. ಯಾವ ರಿಂಗಮ್ಮ? ನಮ್ ಅಕ್ಕನ್ ರಿಂಗ್. ಹೋಗಿ ನಿಮ್ಮ ಅಮ್ಮನ ಕೇಳಮ್ಮ, ಅವಳೇ ಅಲ್ವಾ ಆ ರಿಂಗ್ ಮಾಡಿಸಿದ್ದು? ಆ ರಿಂಗ್ ನಿಮ್ ಹತ್ರ ಹೇಗ್ ಬಂತು ಅಂತ ಕೇಳ್ತಾ ಇದ್ದೀನಿ. ಹೇಳಿದ್ವಿ ಅಲ್ವೇನಮ್ಮ, ಒಬ್ಬ ಕಳ್ಳ ಆ ರಿಂಗ್ ನ ಇವ್ರಿಗೆ ಮಾರ್ದ ಅಂತ. ಅವನ ಹತ್ರಕ್ಕೆ ಆ ರಿಂಗ್ ಹೇಗ್ ಬಂತು? ಅವನು ಕಳ್ಳ ಅಲ್ವೇನಮ್ಮ, ಯಾರ ಹತ್ರನೋ ಕಳ್ತನ ಮಾಡಿರ್ತಾನೆ. ಆ ಯಾರು ಯಾರು ಅಂದ್ರೆ ಏನಮ್ಮ?
ಕಳ್ಳ ಯಾರ ಹತ್ರ ರಿಂಗ್ನ ಕಳ್ತನ ಮಾಡ್ದ? ಆ ವಿಷಯನ ಅವನೇನು ನನಗೆ ಹೇಳಿಲ್ಲ. ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಗಂಗಾ ಕೈಯಲ್ಲಿ ಆ ರಿಂಗ್ ಇತ್ತು ಅಂದ್ರೆ ಅವನು ಗಂಗಾ ಹತ್ರನೇ ಕಳ್ತನ ಮಾಡಿದ್ನ? ನಿತ್ಯ, ಗಂಗಾ ಸತ್ ಹೋಗಿದ್ದಾಳಲ್ವಾ ನಿತ್ಯ? ಮತ್ತೆ ಅವಳ ರಿಂಗ್ ಹೊರಗಡೆ ಹೇಗ್ ಬಂತು? ಅಂದ್ರೆ ಗಂಗಾ ಸತ್ತೋಗಿರೋ ಸ್ಪಾಟ್ ಅಲ್ಲಿ ಯಾರಿಗಾದ್ರೂ ಸಿಕ್ಕಿರ್ಬೋದಲ್ವನಮ್ಮ? ಯಾರಿಗ್ ಸಿಕ್ಕಿತ್ತೋ ಅವ್ರ ಹತ್ರ ಈ ಕಳ್ತನ ಮಾಡಿರ್ಬೋದಲ್ಲ. ಈ ಸ್ಟೋರಿನ ನಂಬೋ ಹಾಗಿಲ್ಲ. ಯಾಕೆ ನಂಬಲ್ಲಮ್ಮ? ದಿನ ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಆಕ್ಸಿಡೆಂಟ್ ಆದವ್ರನ್ನ ಕಾಪಾಡೋರು ಕೆಲವ್ರಾದ್ರೆ, ಗಾಯ ಆಗಿರೋರ್ ಒಡವೆಗಳನ್ನ ದೋಚೋರು ಕೆಲವ್ರು ಇರ್ತಾರೆ. ಹಾಗೆ ಗಂಗಾ ರಿಂಗ್ನು ಯಾರು ಎತ್ಕೊಂಡು ಹೋಗಿರ್ತಾರೆ. ಹಾಗಾಗಿದ್ರೆ ಗಂಗಾ ಡೆಡ್ ಬಾಡಿ ನಮ್ಗೆ ಕಾಣಿಸ್ಲಿಲ್ಲ ಅಲ್ವಾ? ಬಾಡಿ ಮಾಯ ಆಗಿ ರಿಂಗ್ ಮಾತ್ರ ಉಳಿತಾ? ಅಯ್ಯೋ, ನಿನ್ ಲಾಜಿಕ್ಗೆ ನಮ್ಮ ಹತ್ರ ಆನ್ಸರ್ ಇಲ್ಲಮ್ಮ. ಆನ್ಸರ್ ನನ್ನ ಹತ್ರ ಇದೆ. ಅದೇನಂದ್ರೆ ಗಂಗಾ ಸತ್ತಿಲ್ಲ, ಬದುಕೆ ಇದ್ದಾಳೆ. ಅವಳ ಹತ್ರನೇ ಆ ಕಳ್ಳ ರಿಂಗ್ನ ಕಳ್ತನ ಮಾಡಿರ್ತಾನೆ. ಆ ಕಳ್ಳ ಸಿಕ್ಕಿದ್ರೆ ಅಸಲಿ ನಿಜ ಬಯಲಾಗತ್ತೆ. ಹುಡುಕ್ತೀನಿ. ಆ ಕಳ್ಳ ಎಲ್ಲಿದ್ದಾನೋ ಹುಡುಕಿ ನಿಜನ ತಿಳ್ಕೋತೀನಿ. ಯಾಕಮ್ಮ ಅಷ್ಟೊಂದು ರಿಸ್ಕು? ಅವ್ನ್ ಮೊದ್ಲೇ ಕಳ್ಳ, ಚಾಕು ಚೂರಿ ಎಲ್ಲ ಇರುತ್ತೇನೋ. ಅವನ ಹತ್ರ ಚಾಕು ಇದ್ರೆ ನನ್ನ ಹತ್ರ ಗನ್ ಇದೆ. ಅವನ ಹತ್ರ ಗನ್ ಇದ್ರೆ ನನ್ನ ಹತ್ರ ಗ್ರನೇಟ್ ಇದೆ. ಅವನು ಕ್ರಿಮಿನಲ್ ಆಗಿದ್ರೆ ಅವನ್ನ ಮೀರ್ಸೋ ಅಂತ ಕ್ರಿಮಿನಲ್ ನಾನು. ವೇಟ್ ಮಾಡ್ತಾ ಇರಿ. ಸದ್ಯದಲ್ಲೇ ಗಂಗಾ ಜೀವಂತವಾಗಿದ್ದಾಳೋ ಇಲ್ಲ ಸತ್ತೋಗಿದ್ದಾಳೋ ಕಂಡಿಡಿತೀನಿ. ಇದೆಲ್ಲ ಗಲಾಟೆ ಚಂದ್ರಿಕಾ, ನಮ್ಮನ್ನ ಮನಃಶಾಂತಿಯಿಂದ ಇರಕ್ ಬಿಡಲ್ವಾ? ಯಾವಾಗ್ಲೂ ಏನೊಂದು ಟೆನ್ಷನ್ ಪಡ್ತಾನೆ ಇರ್ಬೇಕಾ? ಛೇ, ನಮ್ ಜೀವನಕ್ಕೆ ಇಷ್ಟು. ಈ ನಿತ್ಯಗೆ ಬೇರೆ ಕೆಲ್ಸ ಗಿಲ್ಸ ಇಲ್ಲ ರೀ. ಜೈ ಸಮಸ್ಯೆ ಮುಗ್ದೋಯ್ತು ಅನ್ಕೊಂಡ್ರೆ ರಿಂಗ್ ಸಮಸ್ಯೆ ಹುಟ್ಕೊಂಡಿದೆ. ನಮ್ಗೆ ಇವಳಿಂದ ಮುಕ್ತಿ ಯಾವಾಗ ಸಿಗುತ್ತೋ ಏನೋ. ಮುಕ್ತಿ ಸಿಗುತ್ತೋ ನಾವೇ ಮುಕ್ತನಾಗ್ಬಿಡ್ತೀವೋ? BP ಬರ್ತಿದೆ ಚಂದ್ರಿಕಾ, ಹಾರ್ಟ್ ಅಟ್ಯಾಕ್ ಬರುತ್ತೇನೋ ಅಂತ ಭಯ ಆಗ್ತಿದೆ. ನೀವು ಅಷ್ಟೊಂದು ಟೆನ್ಷನ್ ತಗೋಬೇಡಿ. ಆದ್ರೂ ಆ ಕಳ್ಳ ಇವಳ ಕೈಗೆ ಸಿಕ್ಕಾಕೋಬೇಕಲ್ವಾ? ಅವನು ಎಲ್ಲಿದ್ದಾನೋ ಏನೋ. ಅದು ಇನ್ನೂ ಹೊಡಿರಿ. ನರ ನಾಡಿಗಳೆಲ್ಲ ಹೊರಗಡೆ ಬಂದ್ಬಿಡ್ಬೇಕು. ಹಾಗೆ ಹೊಡಿರಿ, ಚೆಚ್ಚಿ ಸಾಯಿಸ್ಬಿಡಿ. ಅಯ್ಯೋ ಸರ್,